ನೆಮ್ಮದಿಯಾಗಿ ಜಮೀನಲ್ಲಿ ಸಾಗುವಳಿ ಮಾಡ್ತಾ ಇದ್ದಂತ ರೈತರಿಗೆ ಪಿಡಬ್ಲ್ಯೂಡಿ ಇಲಾಖೆ ಶಾಕ್ ಕೊಟ್ಟಿದೆ. 69 ವರ್ಷದ ಬಳಿಕ ಈ ಭೂಮಿ ನಮ್ದು ಅಂತ ವಾಪಸ್ ಕೊಡಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಂತೆ ರೈತರು ಆತಂಕಕ್ಕೀಡಾಗಿದ್ದಾರೆ. ವರ್ಷಗಳ ಬಳಿಕ ಪಿಡಬ್ಲ್ಯೂಡಿ ಇಲಾಖೆ ಅಲರ್ಟ್. 1957ರಲ್ಲಿ ಭೂ ಸ್ವಾಧೀನ, ಈಗ ಹಕ್ಕು ಮಂಡನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 69 ವರ್ಷಗಳೇ ಆಗೋಗಿದೆ. ಇದೀಗ ಪಿಡಬ್ಲ್ಯೂಡಿ ಇಲಾಖೆ ಎಚ್ಚೆತ್ತುಕೊಂಡಿದೆ. ಆಗ ಸ್ವಾಧೀನಪಡಿಸಿಕೊಂಡಿದ್ದ ಭೂಮಿಯನ್ನ ಇದೀಗ ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಸರ್ವೆಗೆ ಅಧಿಕಾರಿಗಳು ಮುಂದಾಗಿದ್ದೇ ತಡ ರೈತರು ಸಿಡಿದೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಬಿಟ್ಟು ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದು ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪಾಲಭಾವಿ ಗ್ರಾಮದಲ್ಲಿ ಭೂ ವಿವಾದ ತಾರಕಕ್ಕೇರಿದೆ. ಸರ್ವೆ ನಂಬರ್ 221 ಹಾಗೂ 225ರಲ್ಲಿ ಬರುವ 7 ಎಕರೆ 28 ಗುಂಟೆ ಜಾಗವನ್ನ ಮರಳಿ ಪಡೆಯಲು ಪಿಡಬ್ಲ್ಯೂಡಿ ಇಲಾಖೆ ಮುಂದಾಗಿದೆ. 69 ವರ್ಷಗಳ ಹಿಂದೆ ಹಿಡಕಲ್ ಜಲಾಶಯದಿಂದ ಬಾಗಲಕೋಟೆಯವರೆಗೆ ಕಾಲುವೆ ಕಾಮಗಾರಿಯನ್ನು ನಡೆಸಲಾಗಿತ್ತು. 1957ರಲ್ಲಿ ಕಾಲುವೆ ಕಾಮಗಾರಿ ವಸ್ತುಗಳನ್ನು ಇಡೋದಕ್ಕೆ ಅಂತ ಪಿಡಬ್ಲ್ಯೂಡಿ ಇಲಾಖೆ 7 ಎಕರೆ 28 ಗುಂಟೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿತ್ತಂತೆ. ಇದೀಗ ಪಿಡಬ್ಲ್ಯೂಡಿ ಇಲಾಖೆ, ಪೊಲೀಸ್ ಹಾಗೂ ತಾಲೂಕಾಡಳಿತದ ಜೊತೆ ಬಂದು ರೈತರ ವಿರೋಧದ ನಡುವೆಯೂ ಗಡಿಯನ್ನ ಗುರುತಿಸುವ ಕಾರ್ಯ ಮಾಡಿದೆ. 16 ಎಕರೆ 6 ಗುಂಟೆ ಈಗ ಅವ್ರಿಗೆ ಇದೆ. ಅದರಲ್ಲಿ ಭಾಗಗಳಾಗಿದ್ದಾವೆ, 4 ಭಾಗ ಅದಾವೆ. ಅವರು ಈಗ ಪ್ರಸ್ತುತ ಉತ್ತಾರ ಪ್ರಕಾರ ನೋಡಿದ್ರೂ ಸಹಿತ ಅವರು ಉಳಿದಂಥ ವಿಸ್ತೀರ್ಣ ಅವ್ರಿಗೆ ಐತಿ. ಅದರೊಳಗೆ ಏನೂ ಬದಲಾವಣೆ ಏನೂ ಇಲ್ಲ. ಇವರು ಹೆಚ್ಚುವರಿಯಾಗಿ ನಾವು ಭೂ ಸ್ವಾಧೀನ, ಸರ್ಕಾರ ಏನು ಭೂ ಸ್ವಾಧೀನ ಮಾಡ್ಕೊಂಡಿತ್ತು ಅದನ್ನೂ ಸಹ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಪಿಡಬ್ಲ್ಯೂಡಿ ಇಲಾಖೆಯ ವಾದ ಒಂದು ಕಡೆ ಆದರೆ ರೈತರದ್ದು ಮಾತ್ರ ಬೇರೆಯದ್ದೇ ಕತೆ. 1980ರಲ್ಲಿ ಧನಪಾಲ ನಾಯಿಕ ಎಂಬುವರಿಂದ ಜಮೀನು ಖರೀದಿಸಿದ್ರಂತೆ. ಕಳೆದ 45 ವರ್ಷಗಳಿಂದ ಇದೇ ಜಮೀನಿನಲ್ಲಿ ಸಾಗುವಳಿ ಮಾಡ್ತಿದ್ದಾರೆ. ಇಂದಿಗೂ ಜಮೀನು ತಮ್ಮ ಹೆಸರಿನಲ್ಲೇ ಇದೆ ಎಂದು ರೈತರು ಹೇಳ್ತಿದ್ದಾರೆ. ಇದೀಗ ಏಕಾಏಕಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಜಮೀನು ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸಲು ಮುಂದಾಗಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಜಮೀನು ವಿವಾದ ಕೋರ್ಟ್ ಮೆಟ್ಟಿಲೇರಿದೆ. ರಾಯಬಾಗ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಯಲ್ಲಿರುವಾಗಲೇ ಅಧಿಕಾರಿಗಳು ಹೀಗೆ ಮಾಡಿದ್ದು ಸರಿ ಇಲ್ಲವೆಂದು ಕಿಡಿಕಾರಿದ್ರು. ಯಾವುದೇ ರೀತಿ ನಮ್ಗೆ ನೋಟಿಸ್ ಕಳಿಸ್ಲಾರ್ದ, ಯಾವುದೇ ರೀತಿ ಏನು ನಮಗೆ ಮಾಹಿತಿ ಕೊಡ್ಲಾರ್ದನ ಈಗ ಈ ಇದ್ದ ಜಮೀನು ನಮ್ಮ ಜಮೀನಿಗೆ ತಂತಿ ಬೇಲಿ ಹಾಕ್ತೀವಿ ಅಂತ ಬಂದಾರ ಸಾಹೇಬ್ರೆ. ಅದಕ್ಕೆ ತಂತಿ ನಾವು ಕಾನೂನು ಪ್ರಕಾರ ಬಾ ಅಂತ ಹೇಳಿ, ಯಾವುದೇ ರೀತಿ ಕೋರ್ಟ್ ಆದೇಶ ಇಲ್ಲ, ಯಾವುದೇ ರೀತಿ ಸರ್ಕಾರದಿಂದ ಒಂದು ಯಾವುದೇ ರೀತಿ ಆದೇಶ ಇಲ್ಲ. ಆದೇಶ ಇಲ್ಲಾರನು ಇವ್ರು ಏನು ಮಾಡ್ಯಾರು, ಒಂದು ಹೈ ಹ್ಯಾಂಡೆಡ್ಲಿ ಬಂದು ಇಲ್ಲಿ ತಂತಿ ಬೇಲಿ ಹಾಕ್ತೀವಿ ಅಂತ ಬಂದಾರ ಸಾಹೇಬ್ರೆ. ಅದಕ್ಕೆ ನಮ್ದು ಅಬ್ಜೆಕ್ಷನ್ ಐತಿ, ನಮ್ಮ ತಕರಾರು ಸರ್. 50 ವರ್ಷ ಹಬ್ದಾಯ್ತು ರೀ ಇಲ್ಲಿ. ನಾವು ಇರಾಕಾಗಲಿ ಈಗ ಮನಿನೂ ಐತಿ ರೀ, ಬಾಯಿನೂ ಐತಿ, ಬೋರ್ಗಳು 2 ಬೋರ್ ಅದಾವೆ ರೀ, ಟಿ ಸಿ ಐತಿ, ಎಲ್ಲ ಕುಣಿಸೈತಿ ರೀ. ಈಗ ಅದನ್ನೆಲ್ಲ ಬಂದ್ ಮಾಡಿ ನಮ್ಮನ್ನ ಏರಿ ತೊಂದರೆ ಮಾಡಿದ್ರೆ ನಾವು ಊರ್ಲಿ ಹಾಕೋ ಪರಿಸ್ಥಿತಿ ಐತಿ ರೀ. ನಾವು ಸಿಕ್ಕಾಪಟ್ಟಿ ಸಾಲದಾಗ ಸಿಕ್ಕಾಪಟ್ಟಿ ರೀ. ಬೆಳೆನೂ ಭಾಳ ಐತಿ ರೀ. ನಮ್ಮನ್ನ ಹಿಂಗೆ ಬಂದು ಭಾಳ ಗೋಳ ಮಾಡತ್ತಾರ ಒಂದು ವರ್ಷ. ಒಟ್ನಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಹಾಗೂ ರೈತರ ನಡುವೆ ಭೂ ವಿವಾದದ ಕಿಚ್ಚು ಶುರುವಾಗಿದೆ. ಸದ್ಯ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಯಾವ ತೀರ್ಮಾನ ಬರಲಿದೆ ಎಂಬ ಕುತೂಹಲ ಮೂಡಿಸಿದೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ.